ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ ಶೆಟ್ಟಿಯವರೇ, ಶ್ರೀಯುತ ಅಂಸರ್ ಅವರೇ, ಶ್ರೀಯುತ ಪ್ರಭಾಕರ ಶೆಟ್ಟಿಯವರೇ, ಶ್ರೀಯುತ ಯಶೋಧರ ಶೆಟ್ಟಿಯವರೇ, ಶ್ರೀಯುತ ನಾಗರಾಜ್ ಶೆಟ್ಟಿಯವರೇ ಅಂತೇಳಿ ಇವತ್ತು ಮುಖ್ಯ ಅತಿಥಿಗಳಾಗಿ ಗೌರವವನ್ನು ಸ್ವೀಕರಿಸಿದವರು ಶ್ರೀಯುತ ರಾಜೇಶ್ ತೋರ್ಪಾಡಿ ಅವರು. ಅವರ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಸಚಿವರು ನಮ್ಮಲ್ಲಿದ್ದಾರೆ. ಅವರಿಗೂ ಎಲ್ಲ ನಮ್ಮ ಸಮಿತಿಯ ಗೌರವಾನ್ವಿತ ಸದಸ್ಯರಿಗೂ ಮಕ್ಕಳಿಗೂ ವಂದೇ ಮಾತರಂ ಗೀತ್ ಶುರು ಕರ್. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಉಲ್ಲಕುಸುಮಿತಾ ಧ್ರುವದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. राष्ट्रगीत शुरू कर. गीत शुरू कर. विजयी विश्व तिरंगा प्यारा झंडा ऊंचा रहे हमारा. विजयी विश्व तिरंगा प्यारा झंडा ऊंचा रहे हमारा. सदा शक्ति बरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा. विजयी विश्व तिरंगा प्यारा झंडा ऊंचा रहे हमारा. शान नहीं सकी जाने पाए चाहे जान भले ही जाए. विश्व विजय करके दिखलाए तब होवे प्रण पूर्ण हमारा. विजयी विश्व तिरंगा प्यारा झंडा ऊंचा रहे हमारा. झंडा ऊंचा रहे हमारा. रहे हमारा. रहे हमारा. रहे हमारा. Repeat. Go.
ಮಕ್ಕಳೇ, ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿ ಗೌರವವನ್ನು ನೀಡಿರ್ತಕ್ಕಂಥ ಈಗ ರಾಜೇಶ್ ಕೋಟ್ಪಾಡಿ ಅವರು ಈ ದಿನದ ಮಹತ್ವದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಮಾಹಿತಿ ಬೇಕಾ? ಕೊಡಿ. ಮಕ್ಕಳು ಕೂತ್ಕೊಳ್ಳೋದು ಒಳ್ಳೇದಂತಲ್ಲ, ಅದು ನಿಲ್ಲಿಕ್ಕೆ ಹಾಕಿದ್ರೆ ಕೂತ್ಕೊಳ್ಳಿ ಮಕ್ಕಳು. ಪ್ರಾಂಶುಪಾಲರೇ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೇ, ಅಧ್ಯಾಪಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ ಮತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮೊದಲನೆಯದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಲಕ್ಷ ತುಳಸಿ ಅರ್ಚನೆ ಅಥವಾ ಕೋಟಿ ರಾಮನಾಮ ತಾರಕ ಯಜ್ಞ ಇತ್ಯಾದಿ ಪದಪುಂಜಗಳನ್ನು ನೀವೆಲ್ಲ ಕೇಳಿರ್ತೀರಿ. ಲಕ್ಷ ತುಳಸಿ ಅರ್ಚನೆ ಅಂದರೆ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ನೆನಪಿಸಿಕೊಳ್ತಾ ಅವನ ನಾಮಾವಳಿಗಳನ್ನು ಹಾಡ್ತಾ ಒಂದೊಂದೇ ತುಳಸಿಯನ್ನು ಅವನಿಗೆ ಸಮರ್ಪಿಸ್ತಾ ಅವನನ್ನು ಅರ್ಚಿಸುವುದು. ನಾವು ಇವತ್ತು ಇಲ್ಲಿ ಸ್ವಾತಂತ್ರ್ಯ ದೇವಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬಾಪು, ಸಂವಿಧಾನ ನಿರ್ಮಾತೃವಾದ ಶ್ರೀ BR ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಒಂದೊಂದು ತುಳಸಿ ಅಂದರೆ ನಮ್ಮ ಮನಸ್ಸಿನ ಒಂದೊಂದು ಭಾವನೆ, ಒಂದೊಂದು ಬೇಡಿಕೆ, ಒಂದೊಂದು ಕೋರಿಕೆ, ಅದನ್ನು ಸಮರ್ಪಿಸ್ತಾ ಅವನಿಗಾಗಿ ಬದುಕನ್ನು ಮುಡಿಪಿಡುವಂತಹ ಒಂದು ಕಾರ್ಯಕ್ರಮ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೇವಿ ನಮಗೆ ಒಲಿದಳು. ಆ ಕಾರಣಕ್ಕಾಗಿ ಅವಳನ್ನು ನಾವು ಅಂದಿನಿಂದ ಇವತ್ತಿನವರೆಗೂ ಅರ್ಚಿಸ್ತಾ ಬಂದಿದ್ದೇವೆ. ಇದು ತುಂಬ ಭಾವುಕವಾದ ಒಂದು ಕ್ಷಣ. ಭಾರತ ಮಾತೆ ಬಂಧ ಮುಕ್ತಳಾದ ದಿನ. ಕ್ರಿಸ್ತಶಕ 1600ರಿಂದ 1947ರವರೆಗಿನ 347 ವರ್ಷಗಳ ಭಾರತದ ಕತೆ. ಅದಕ್ಕೂ ಹಿಂದೆ ಅನ್ಯ ದೇಶೀಯರ ಆಕ್ರಮಣಕ್ಕೆ ಒಳಗಾದ ದೇಶಕ್ಕೆ 1600ರಿಂದ ಒಂದು ಹೊಸ ತಿರುವು ಸಿಕ್ಕಿತು. ಯುರೋಪಿಯನ್ನರ ಆಗಮನ, ವ್ಯಾಪಾರ, ಆಡಳಿತಾತ್ಮಕ ಹೋರಾಟಗಳು ಮತ್ತು ಅವರ ಆಳ್ವಿಕೆಯ ಪರಿಣಾಮವಾಗಿ ಭಾರತ ದಾಸ್ಯವನ್ನು ಅನುಭವಿಸಬೇಕಾಯಿತು. ಈ ದಾಸ್ಯದಿಂದ ವಿಮುಕ್ತಿಯನ್ನು ಪಡೆಯುವ ಕಥೆಯೇ ನಮ್ಮ ಸ್ವಾತಂತ್ರ್ಯದ ಚರಿತ್ರೆ. ಭಾರತ ದೇಶ ಸಂಪದ್ಭರಿತವಾದ ದೇಶ ಅಂತ ನಾವೆಲ್ಲ ಹೇಳ್ಕೊಳ್ತಾ ಇರ್ತೇವೆ. ಪರ್ವತಗಳು, ಬೆಟ್ಟಗುಡ್ಡಗಳು, ನದಿ ಸರೋವರಗಳು, ಬಗೆ ಬಗೆಯ ಖನಿಜಗಳಿಂದ ತುಂಬಿ ತುಳುಕುವ ಸಸ್ಯ ಶ್ಯಾಮಲೆಯಾದ ಈ ಭಾರತ ದೇಶ ನಮ್ಮ ತಾಯ್ನಾಡು. ಇಲ್ಲಿ ಅನೇಕ ಮಹಾಮಹಿಮರು, ಋಷಿ ಪುಂಗವರು, ಸಾಧು ಸಂತರು, ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರರು ಬಾಳಿ ಹೋಗಿದ್ದಾರೆ. ಸಮುದ್ರವನ್ನೇ ಆಪೋಷಣ ನುಂಗಿದ ಅಗಸ್ತ್ಯ ಮಹರ್ಷಿ,
ಶ್ರೀರಾಮ ಲಕ್ಷ್ಮಣರಿಗೆ ಪಾಠ ಮಾಡಿದ ವಸಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿಗಳಿಂದ ಹಿಡಿದು ತೀರಾ ಇತ್ತೀಚಿನ ವಿಷಯಕ್ಕೆ ಬರೋದಾದರೆ ಹಿಮಾಲಯ ಸದೃಶ ರಾಮಕೃಷ್ಣ ಪರಮಹಂಸರು, ಅರುಣಾಚಲ ಸದೃಶ ರಮಣ ಮಹರ್ಷಿಗಳು, ಸಹ್ಯಾದ್ರಿಯ ಸದೃಶ ನಿತ್ಯಾನಂದ ಸ್ವಾಮಿಗಳು, ನಮಗೆ ಬಹಳ ಸಮೀಪ ಕುಮಾರ ಪರ್ವತ ಸದೃಶ ಪುತ್ತೂರು ಅಜ್ಜ, ಹೀಗೆ 10 ಹಲವು ಸಾಧು ಸಂತರು ಈ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲಿ ಪ್ರಧಾನ ಭೂಮಿಕೆಯನ್ನು ವಹಿಸಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಪರ್ವತಗಳನ್ನು ಹತ್ತುವುದು, ಟ್ರೆಕ್ಕಿಂಗ್ ಹೋಗೋದು, ನದಿ ನೀರಿನಲ್ಲಿ ಈಜಾಡೋದು ಮಕ್ಕಳಿಗೆ ಇಷ್ಟ. ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸರ ಪತ್ನಿ, ಗಂಗಾ ಮಾತೆಯ ಹಾಗೆ, ಅಕ್ಕ ಮಹಾದೇವಿ ತುಂಗಾ ನದಿಯ ಹಾಗೆ, ಮೀರಾಬಾಯಿ ನಮ್ಮ ಕಾವೇರಿಯ ಹಾಗೆ. ಬೆಟ್ಟ ಹತ್ತೋದು ಅಥವಾ ನದಿಯಲ್ಲಿ ಈಜೋದು ಅಂದರೆ ಈ ಎಲ್ಲ ಹಿರಿಯರ ಒಡನಾಟಕ್ಕೆ ಬರೋದು ಅಂತಾನೆ ಅರ್ಥ. ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನು ಸೃಷ್ಟಿಸಿದರು. ಗೋಪಾಲಕೃಷ್ಣ ಗೋಖಲೆಯವರು ಮಹಾತ್ಮ ಗಾಂಧೀಜಿಯನ್ನು ಸೃಷ್ಟಿಸಿದರು. ನಾನಾ ರಾಷ್ಟ್ರ ನಾಯಕರು ತಮ್ಮ ತಮ್ಮ ಗುರುಗಳ ಗರಡಿಯಲ್ಲಿ ಪಳಗಿ ಈ ದೇಶದ ಭವಿತವ್ಯಕ್ಕೆ ಕಾರಣರಾಗಿದ್ದಾರೆ. ಅವರನ್ನೆಲ್ಲ ನಾವು ಓದ್ಕೊಳ್ಬೇಕು, ಅಧ್ಯಯನ ಮಾಡಬೇಕು. ಪರ್ವತ ಮಾತನಾಡೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಹಾಗಾಗಿಯೇ ಅದು ನದಿಯನ್ನು ಮಾತನಾಡಲಿಕ್ಕೆ ಕಳಿಸ್ತದೆ. ತಂಗಾಳಿಯನ್ನು ನಮ್ಮ ಕಡೆಗೆ ಕಳಿಸ್ತದೆ. ರಾಮಕೃಷ್ಣ ಪರಮಹಂಸರು ಪರ್ವತವಾದರೆ ವಿವೇಕಾನಂದರು ನಮ್ಮೆಡೆಗೆ ಬೀಸಿ ಬಂದ ತಂಗಾಳಿ, ಪ್ರಾಣವಾಯು. ಈ ದೇಶಕ್ಕೆ ಅವರು ಪ್ರಾಣವಾಯು ಥರ ಒಂದು ರೀತಿಯಲ್ಲಿ ಜಡವಾಗಿದ್ದ ಭಾರತದ ಜನರನ್ನ ಬಡಿದೆಬ್ಬಿಸಿದ ಮಹಾನ್ ಶಕ್ತಿ. ಕೆಲವೊಂದು ಬಾರಿ ಈ ಮಂದ ಮಾರುತ ಅಥವಾ ತಂಗಾಳಿ ಸುಳಿಗಾಳಿಯಾಗಿ, ಬಿರುಗಾಳಿಯಾಗಿ ಪಾಶ್ಚಾತ್ಯ ನಂಬಿಕೆಗಳನ್ನು ಬುಡಮೇಲು ಮಾಡಿದ್ದು ಉಂಟು. ಭಾರತೀಯ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿದು ನಮ್ಮ ಪಾರಮ್ಯವನ್ನು ಜಗತ್ತಿಗೆ ಸಾರಿದವರು ವಿವೇಕಾನಂದರು. ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಭೂಮಿಕೆಯನ್ನು ಸಿದ್ಧಪಡಿಸುವಲ್ಲಿ ಇವರೆಲ್ಲರ ಪರೋಕ್ಷವಾದ ಕೊಡುಗೆ ಇದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಆ ಸುಂಟರ ಗಾಳಿ, ಬಿರುಗಾಳಿ ಭಾರತೀಯರಲ್ಲಿ ಚೈತನ್ಯದ ಚಿಲುಮೆಯನ್ನು ಉಕ್ಕಿಸಿ ಕನ್ಯಾಕುಮಾರಿಯ ಕಡಲ ತೀರದಲ್ಲಿ ಶಾಂತವಾಯಿತು ಅಂತ ನಾವು ಅಂದುಕೊಳ್ಳೋದಲ್ಲ. ಆಮೇಲೆ ಅದು ಮಂದ ಮಾರುತವಾಗಿ ಮತ್ತೆ ಆ ಕಡಲಿನ ಒಡಲಿನಿಂದಲೇ ಗಾಂಧೀಜಿಯ ರೂಪದಲ್ಲಿ ಕಾಣಿಸಿಕೊಂಡಿತು. ಇದು ನನ್ನ ಮಾತಲ್ಲ ಮಕ್ಕಳೇ, ಅವರು ನೆಹರು 5.5 ಅಡಿ ಎತ್ತರದ 34 kg ತೂಕದ ಈ ಸಣಕಲು ವ್ಯಕ್ತಿ ಬಂದ್ರೆ ಸಾಕು ಮಂದ ಮಾರುತ ಬೀಸಿ ಬಂದಂತಹ ಅನುಭವ ಅಂತ ನೆಹರು ಹೇಳ್ತಾರೆ. ಅವರ ಕಣ್ಣುಗಳನ್ನು ಗಮನಿಸ್ತಾ ಆ ಕಣ್ಣುಗಳು ದುಃಖದ ಮಡುಗಳು ಅಂತ ನೆಹರು ವರ್ಣಿಸ್ತಾರೆ. ಮುಖದಲ್ಲಿ ನಗೆ, ಮಂದಹಾಸ, ಕಣ್ಣಿನಲ್ಲಿ ದುಃಖ. ಇದೇನು ವಿಚಿತ್ರ, ಇದಕ್ಕೇನು ಕಾರಣ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಹೊಳೆಯುವುದು ಅದು ಇವತ್ತು ನಿನ್ನೆಯ ದುಃಖ ಅಲ್ಲ, ಅದು ಧರ್ಮರಾಯನ ದುಃಖ.
ಅದು ಭೀಷ್ಮರ ದುಃಖ ಕೂಡ ಹೌದು. ಕಥೆಯನ್ನು ನೆನಪಿಸೋದಾದರೆ, ಕೌರವ ಪಾಂಡವರ ಯುದ್ಧ, 18 ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಧರ್ಮರಾಯ ಪಟ್ಟಾಭಿಷಿಕ್ತನಾಗ್ತಾನೆ. ಅವನಿಗೆ ಪಟ್ಟಾಭಿಷೇಕ ಆದ ಮೇಲೆ ಅವನು ಸಂತೋಷ ಪಡಬೇಕಲ್ಲ, ಅಳುತ್ತಾ ಕೂತಿದ್ದಾನೆ. ಕೃಷ್ಣ ಕೇಳ್ತಾನೆ, ಏನ್ ಮರೆಯ, ಸಿಕ್ಕಿತಲ್ಲ, ಕಳೆದು ಹೋದ ನಿಮ್ಮ ರಾಜ್ಯ ಸಿಕ್ಕಿತಲ್ಲ ನಿಮಗೆ, ಮತ್ತ್ಯಾಕೆ ದುಃಖ, ಯಾಕೆ ಕಣ್ಣೀರು? ಆಗ ಕೃಷ್ಣನಿಗೆ ಧರ್ಮರಾಯ ಕೇಳ್ತಾನೆ ಒಂದು ಪ್ರಶ್ನೆ, ಕೃಷ್ಣ, ಇದು ಒಂದು ಗೆಲುವ? ನಮ್ಮವರನ್ನೆಲ್ಲ ಕಳೆದುಕೊಂಡು ಅಣ್ಣ ತಮ್ಮಂದಿರೇ ನಾವು ಹೊಡೆದಾಡಿ ಸಾಯುವ ಹಾಗೆ ಮಾಡಿ ಪಡೆದ ಈ ಗೆಲುವು, ಇದು ಗೆಲುವ? ನಂಗೆ ಅರ್ಥ ಆಗ್ತಾ ಇಲ್ಲ ಇದು, ಅದಕ್ಕೆ ದುಃಖ. ಹಿಂಸೆಯಿಂದ ನೊಂದ ಮನುಷ್ಯನ ದುಃಖ ಅದು. ಆ ದುಃಖವೇ ಗಾಂಧೀಜಿಯ ಕಣ್ಣುಗಳಲ್ಲಿ ಮತ್ತೆ ಪ್ರತ್ಯಕ್ಷ ಆದದ್ದು. ಭೀಷ್ಮರ ದುಃಖ ಅಂತ ಹೇಳಿದೆ, ಅವರಿಗೊಂದು ದುಃಖ ಇತ್ತು, ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಶಾಂತಿಯಿಂದ ವರ್ತಿಸಿ, ಸಮಾಧಾನದಿಂದ ವರ್ತಿಸಿ, ದುರ್ಯೋಧನ ಹೀಗೆ ಮಾಡಬೇಡ ಅಂತ ಹೇಳಿದರೆ ಆ ಮಾತು ನಡೀಲಿಲ್ಲ. ಕೊನೆಗೆ ಅವರು ಶರಶಯ್ಯೆಯಲ್ಲಿ ಎಷ್ಟು ಹತಾಶರಾಗಿದ್ರು ಅಂದರೆ, ಆ ಕೊನೆಯ ದಿನಗಳು, ಭೀಷ್ಮರ ಕೊನೆಯ ದಿನಗಳು ದಾರುಣವಾದ ದಿನಗಳು. ದುಃಖ ತುಂಬಿದ ಕಣ್ಣುಗಳು, ವಿನಾಶವನ್ನು ಕಣ್ಣಾರೆ ಕಂಡಂತಹ, ಅದಕ್ಕೆ ಸಾಕ್ಷಿಯಾದ ಭೀಷ್ಮರ ಕಣ್ಣಿನ ದುಃಖ ಅದು ಮತ್ತೆ ರಿಫ್ಲೆಕ್ಟ್ ಆದದ್ದು ಗಾಂಧೀಜಿಯ ಕಣ್ಣುಗಳಲ್ಲಿ. ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ನೀವು ಚರಿತ್ರೆಯನ್ನು ಓದಿದರೆ ನಿಮಗೆ ಗೊತ್ತಾಗ್ತದೆ. ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು ತಮ್ಮ ತಮ್ಮದೇ ಆದ ಬಗೆಯಲ್ಲಿ ಹೋರಾಟದ ಸ್ವರೂಪವನ್ನು ರೂಪಿಸಿದ್ದಾರೆ. ಅವರೆಲ್ಲರ ಹೆಸರುಗಳನ್ನು ನಾನು ಮತ್ತೆ ಪುನರಪಿ ನಿಮಗೆ ಹೇಳಬೇಕಾದ್ದಿಲ್ಲ, ಗೊತ್ತಿರುವಂಥದ್ದೇ ಆಗಿದೆ. ಭಾರತ ಹಿಂಸೆಯ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾಗ ಅದಲ್ಲ, ಬೇರೊಂದು ದಾರಿ ಇದೆ. ಸತ್ಯಕ್ಕಾಗಿ ಆಗ್ರಹ, ಅಸಹಕಾರ, ಪ್ರೀತಿಯಿಂದಲೇ ಶತ್ರುವನ್ನು ಗೆಲ್ಲುವ ಒಂದು ಹೊಸ ವಿಧಾನವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟವರು ಗಾಂಧೀಜಿ. ಅವರ ಪ್ರಯತ್ನದಲ್ಲಿ ಅವರು ಅನೇಕ ಬಾರಿ ವಿಫಲರಾಗಿದ್ದಾರೆ. ಚೌರಿ ಚೌರ ದುರ್ಘಟನೆ ನಡೆಯಿತು, ತಕ್ಷಣ ತಮ್ಮ ಸತ್ಯಾಗ್ರಹವನ್ನು ನಿಲ್ಲಿಸ್ತಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಸತ್ರು ಕೂಡ ಆ ಪಾಪಕ್ಕೆ ನಾನು ಹೊಣೆ ಆಗ್ತೇನೆ ಅಂತ ಅವರು ಅಂದುಕೊಂಡು ಚಳುವಳಿಯನ್ನು ನಿಲ್ಲಿಸ್ತಾರೆ. ಉಪ್ಪಿನ ಸತ್ಯಾಗ್ರಹ ನಡೀತದೆ. ಉಪ್ಪಿನ ಸತ್ಯಾಗ್ರಹದಿಂದ ಕ್ವಿಟ್ ಇಂಡಿಯಾ ಚಳವಳಿಯವರೆಗಿನ 12 ವರ್ಷಗಳ ಅವಧಿ ಉಂಟಲ್ಲ, ಅದು ಗಾಂಧೀಜಿಯ ಬದುಕಿನಲ್ಲಿ ಮತ್ತು ಭಾರತದ ಬದುಕಿನಲ್ಲಿ ಅತ್ಯಂತ ತಲ್ಲಣದ ದಿನಗಳು. ಯಾವ ಹಾದಿ ಹಿಡಿಬೇಕು? ಒಂದು ಕಡೆಯಿಂದ ಜರ್ಮನಿ ಮತ್ತು ಇಟಲಿಯ ಫ್ಯಾಸಿಸ್ಟರ ಪ್ರಭಾವಕ್ಕೆ ಒಳಗಾದ ಸುಭಾಷ್ ಚಂದ್ರ ಬೋಸ್, ಎಲ್ಲಿಯವರೆಗೆ ಅಂದರೆ ಗಾಂಧೀಜಿಗೆ ಒಂದು ಗುಮಾನಿ ಕೂಡ ಬರ್ತದೆ. ಸುಭಾಷ್ ಚಂದ್ರ ಬೋಸ್ ಜರ್ಮನಿಯ ಹಿಟ್ಲರ್ ಜೊತೆಗೆ ಆತ್ಮೀಯತೆಯನ್ನು ಹೊಂದಿದ್ದಾರೆ, ಇಟಲಿಯ ಸರ್ವಾಧಿಕಾರಿಗಳ ಜೊತೆಗೆ ಸಖ್ಯವನ್ನು ಹೊಂದಿದ್ದಾರೆ, ಅವರಿಗೆ ಪತ್ರವನ್ನು ಬರೆದಿದ್ದಾರೆ, ಅವರ ಜೊತೆಗೆ ಸೌಹಾರ್ದ ಸಂಬಂಧವನ್ನು ಏರ್ಪಡಿಸಿಕೊಳ್ತಾ ಇದ್ದಾರೆ ಅನ್ನೋದೆಲ್ಲ ಗಾಂಧೀಜಿಯ ಆತಂಕಕ್ಕೆ ಕಾರಣವಾಗಿತ್ತು. ಅಂದರೆ ಈ ಹೋರಾಟ ಹಿಂಸೆಯ ಕಡೆಗೆ ಹೋಗ್ತಿದೆಯೇನೋ ಅಂತ ಅವರಿಗೆ ಗಾಬರಿ. ಆ 12 ವರ್ಷಗಳ ಕಾಲ ಅನೇಕ ರಾಜಕೀಯ ವಿಪ್ಲವಗಳು ಈ ದೇಶದಲ್ಲಿ ನಡೆದವು. ಸ್ವಯಂ ಆಡಳಿತ ಬಂತು, ಅಧಿಕಾರದ ಹಂಬಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಲ್ಲಿ ಕೂಡ ಕಂಡುಬಂತು. ನಿಧಾನವಾಗಿ ಸ್ವಾತಂತ್ರ್ಯ ನಮ್ಮ ತೆಕ್ಕಿಗೆ ಸಿಗ್ತದೆ ಅನ್ನುವ ಹಂತದಲ್ಲಿ ಮನುಷ್ಯನ ಹಂಬಲಗಳು ಅತಿಯಾಗತೊಡಗಿದವು. ಅದನ್ನೆಲ್ಲ ಕಂಡು ಗಾಂಧೀಜಿ ಕಂಗಾಲಾಗ್ತಾರೆ. ಆಗ ಅವರಿಗೆ ಹೊಳೆದದ್ದು ಕ್ವಿಟ್ ಇಂಡಿಯಾ ಚಳುವಳಿಯ ಕಲ್ಪನೆ. 1940 ಕಾಂಗ್ರೆಸ್ ಅಧಿವೇಶನದಲ್ಲಿ 2 ರಾಷ್ಟ್ರಗಳ ಪ್ರಸ್ತಾಪ ಬರುತ್ತೆ.
ಅದಕ್ಕಿಂತ ಒಂದು ವಾರ ಮೊದಲು ಅಖಿಲ ಭಾರತ ಮುಸ್ಲಿಂ ಲೀಗ್ ಅಧಿವೇಶನ, ಲಾಹೋರ್ ಅಧಿವೇಶನ ನಡೀತದೆ. ಅಲ್ಲಿ ಪಾಕಿಸ್ತಾನ ಎನ್ನುವ ಶಬ್ದ ಸ್ವೀಕಾರ ಆಗ್ತದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿದ ರಹಮತುಲ್ಲಾ ಎನ್ನುವ ವ್ಯಕ್ತಿ ಪಾಕಿಸ್ತಾನ ಎನ್ನುವ ಶಬ್ದವನ್ನು ಮೊತ್ತ ಮೊದಲ ಬಾರಿಗೆ ಬಳಸ್ತಾನೆ ತನ್ನ ಮುದ್ರಣದಲ್ಲಿ. ಅವನೊಬ್ಬ ಸಂಶೋಧಕ, ವಿದ್ವಾಂಸ. ಅವನು ಈ ಶಬ್ದವನ್ನು ಬಳಸ್ತಾನೆ, ಪವಿತ್ರ ಆತ್ಮರ ನಾಡು ಅಂತ ಆ ಶಬ್ದಕ್ಕೆ ಅರ್ಥ ಅಂತ ಹೇಳಲಾಗ್ತದೆ. 1940 ಪಾಕಿಸ್ತಾನ ಎನ್ನುವ ಪದ ಬಳಕೆಗೆ ಬರ್ತದೆ. ಕಾಂಗ್ರೆಸ್ ಅಧಿವೇಶನದಲ್ಲಿ 2 ರಾಷ್ಟ್ರಗಳ ಕಲ್ಪನೆಗೆ ಹೆಚ್ಚು ಕಮ್ಮಿ ಒಪ್ಪಿಗೆ ಸಿಕ್ಕ ಹಾಗೆ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ. ಗಾಂಧೀಜಿಗೆ ಇದನ್ನು ಜೀರ್ಣಿಸಿಕೊಳ್ಳೋದಕ್ಕಾಗೋದಿಲ್ಲ. 2 ರಾಷ್ಟ್ರವಾ, ಇದು ಹೇಗೆ ಸಾಧ್ಯ? ಆಮೇಲಿನ ಬೆಳವಣಿಗೆಗಳ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಬ್ರಿಟಿಷರ ಕುತಂತ್ರ ನಿಮಗೆ ಗೊತ್ತೇ ಇದೆ. ಒಡೆದು ಆಳುವ ನೀತಿ. ಜಿನ್ನ ಪಟ್ಟು ಹಿಡಿತಾರೆ ಪ್ರತ್ಯೇಕ ರಾಷ್ಟ್ರಕ್ಕೆ. ಈ ಅವಕಾಶವನ್ನು ಚರ್ಚಿಲ್ ಆಗಿನ ಪ್ರಧಾನಿ ಎಳ್ಳಷ್ಟೂ ಬಿಟ್ಟು ಕೊಡೋದಿಲ್ಲ. ಒಡೆದು ಆಳುವ ಅವಕಾಶವನ್ನು ಅವರು ಎಂದಿಗೂ ಬಿಟ್ಟು ಕೊಡೋದಿಲ್ಲ. ಅವರು ಅದಕ್ಕೆ ಒತ್ತಾಸೆಯಾಗಿ ನಿಲ್ತಾರೆ. 1947 ಆಗಸ್ಟ್ 14 ಮಧ್ಯರಾತ್ರಿ ಪಾಕಿಸ್ತಾನ ಸೃಷ್ಟಿಯಾಗ್ತದೆ. ಭಾರತ 15ಕ್ಕೆ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ತದೆ. ಆ ದಿನಗಳಲ್ಲಿ ಉಂಟಾದಂತಹ ಲಕ್ಷಾಂತರ ಹಿಂದೂಗಳ ಮತ್ತು ಮುಸ್ಲಿಮರ ವಲಸೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಆ ಕಾಲದಲ್ಲಿ ಉಂಟಾದ ಹಿಂಸೆ, ಲಕ್ಷಗಟ್ಟಲೆ ಜೀವಗಳ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಜೀವಗಳ ಮಾರಣ ಹೋಮ, ಇದನ್ನ ಕಂಡು ಗಾಂಧೀಜಿಯ ಹೃದಯ ಒಡೆದು ಹೋಗ್ತದೆ. ನಾನು ಬಯಸಿದ ಸ್ವಾತಂತ್ರ್ಯ ಹೀಗಲ್ಲ, ಶಾಂತಿಯ ಸೌಹಾರ್ದತೆಯ ಸೌಧದ ಮೇಲೆ ನಿರ್ಮಾಣವಾಗಬೇಕಾಗಿದ್ದ ಭಾರತ ವಿರುದ್ಧ ದಿಕ್ಕಿನಲ್ಲಿ ಸಾಗಿತಲ್ಲ ಅಂತ ವಿಷಾದ, ಆ ದುಃಖ ಅವರ ಕಣ್ಣುಗಳಲ್ಲಿ. ಆಮೇಲೆ ನಿಮಗೆ ಗೊತ್ತೇ ಇದೆ, ಆ ಹಿಂಸೆಯಲ್ಲಿ ಅವರು ನೊಂದು ಬಳಲಿ ಬೆಂಡಾಗ್ತಾರೆ. ನನಗೆ 125 ವರ್ಷ ಪೂರ್ಣ ಆಯುಷ್ಯವನ್ನು ಬಾಳುವ ಅಪೇಕ್ಷೆ ಇತ್ತು, ಈಗ ಇಲ್ಲ ಅಂತ ಹೇಳ್ತಾರೆ. ಅವರ ಇನ್ನೊಂದು ಸ್ಟೇಟ್ಮೆಂಟ್ ನನ್ನನ್ನು ತುಂಬ ಕಾಡುವಂಥದ್ದು. ಅವರು ಹೇಳ್ತಾರೆ, ಭಗವಂತ ರಕ್ತ ರಂಜಿತವಾದ ಈ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕಾಗಿ ನನಗೆ ವರವನ್ನು ಅನುಗ್ರಹಿಸಿದ. ಸುಮಾರು 50 ವರ್ಷಗಳ ಕಾಲ ನಾನದನ್ನು ಮಾಡಿಕೊಂಡು ಬಂದಿದ್ದೇನೆ, ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ. ಬಹುಶಃ ಈಗ ಅವನು ನನ್ನನ್ನು ವಾಪಸ್ ಕರೆಸಿಕೊಳ್ಳುವ ಸಮಯ ಬಂದಿದೆ ಅಂತ ಕಾಣ್ತದೆ. ನನ್ನ ಕೆಲಸ ಮುಗೀತು ಅಂತ ಕಾಣ್ತದೆ. ಇಲ್ಲಿ ಸೋತಿದ್ದೇನೋ ಬಿಟ್ಟಿದ್ದೇನೋ ಅದು ಅವನಿಗೆ ಬಿಟ್ಟದ್ದು. ಅವನ ಮುಂದೆ ನಾವು ಯಾರು? ಅವರು ಕಂಗಾಲಾಗಿ ಹೇಳ್ತಾರೆ, ಭಗವಂತನ ಇಚ್ಛೆಗೆ ನಾನು ಶರಣು. ಯಾವ ಕ್ಷಣ ಅವನು ನನ್ನನ್ನು ಕರೆಸಿಕೊಳ್ತಾನೆ ಅಂತ ನಾನು ಕಾಯ್ತಾ ಇದ್ದೇನೆ. ಸಾಕಾಗಿದೆ ನನಗೆ, ಸೋತು ಹೋಗಿದ್ದೇನೆ ಅಂತ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಕೆಲವೇ ದಿನಗಳ ಹಿಂದೆ ಅವರ ಮೇಲೆ ಅಟ್ಯಾಕ್ ಆಗುವ ಪ್ರಯತ್ನ ನಡೆದಿರ್ತದೆ. ಆಮೇಲೆ ಅವರು ಹೇಳಿರ್ತಾರೆ, ಯಾರೂ ನನ್ನನ್ನು ಮಹಾತ್ಮ ಅಂತ ಕರಿಬೇಡಿ, ಅಕಸ್ಮಾತ್ ನಾನೇನಾದರೂ ಸಾಯುವ ಕ್ಷಣದಲ್ಲಿ ನನ್ನ ಬಾಯಿಯಿಂದ ರಾಮನಾಮ ಬಂದರೆ ನನ್ನನ್ನು ಮಹಾತ್ಮ ಅಂತ ಹೇಳಿ, ಅಲ್ಲಿವರೆಗೆ ಹೇಳಬೇಡಿ, ನಾನು ಅದನ್ನು ಒಪ್ಪೋದಿಲ್ಲ. ನಾನು ಬರೀ ಮೋಹನದಾಸ ಕರಮಚಂದ ಗಾಂಧಿ, ಬೇಕಾದರೆ ನನ್ನನ್ನು ಸತ್ಯಶೋಧಕ ಅಂತ ಕರೀರಿ ಅಂತ ಹೇಳ್ತಾರೆ. ಪಾಶ್ಚಾತ್ಯ ಪತ್ರಿಕೆಗಳಿಂದ ಅರೆಬೆತ್ತಲೆ ಫಕೀರ ಅಂತ ಕರೆಸಿಕೊಂಡ, ಬ್ರಿಟಿಷ್ ವೈಸ್ರಾಯ್ಗಳಿಂದ ಗ್ಯಾಂಡಿ ಅಂತ ಹೇಳಿಸಲ್ಪಟ್ಟ, ಭಾರತೀಯ ಸತ್ಯಾಗ್ರಹಿಗಳು ಬಾಪು ಅಂತ ಪ್ರೀತಿಯಿಂದ ಕರೆಯುವ, ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅವರನ್ನ ಹೆಸರು ಹಿಡಿದು ಕರೀತಾ ಇದ್ರು,
ಅದು ದೀನಬಂಧು ಆಂಡ್ರ್ಯೂಸ್, ಒಬ್ಬ ಕ್ರೈಸ್ತ ಪಾದ್ರಿ. ಅವರು ಗಾಂಧೀಜಿಯನ್ನು ಮೋಹನ ಅಂತ ಕರೀತಾ ಇದ್ರು. ಹೀಗೆ ಬಗೆ ಬಗೆಯ ಹೆಸರುಗಳಿಂದ ಕರೆಯಲ್ಪಟ್ಟ ಗಾಂಧಿ ನೆನಪಾಗ್ತಾರೆ. ಅದಕ್ಕೆ ನಾವು ಅವರಿಗೆ ಇವತ್ತು ಪುಷ್ಪಾಂಜಲಿಯನ್ನು ಅರ್ಪಿಸಿದ್ದೇವೆ. ಈ ಹೋರಾಟದ ಹಾದಿಯಲ್ಲಿ ನಿಮ್ಮಂತಹ ಮಕ್ಕಳ ಕೊಡುಗೆ ತುಂಬ ದೊಡ್ಡದು. ಗಾಂಧೀಜಿ ಒಂದು ಕರೆ ಕೊಟ್ಟರೆ ಸಾಕು, ಶಾಲಾ ಕಾಲೇಜುಗಳಿಂದ ಮಕ್ಕಳು ಹೊರಗೆ ಬಂದು ಪ್ರಭಾತ ಫೇರಿಯಲ್ಲಿ, ಚಳುವಳಿಗಳಲ್ಲಿ ತಮ್ಮ ತಂದೆ ತಾಯಿಗಳ ಜೊತೆಗೆ, ಅಜ್ಜ ಅಜ್ಜಿಯರ ಜೊತೆಗೆ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ವರಾಜ್ಯ ನಿಧಿಗೆ ಹಣವನ್ನ ಸಂಗ್ರಹ ಮಾಡಲಿಕ್ಕಾಗಿ ಗಾಂಧೀಜಿಯವರು ಊರು ತಿರುಗುತ್ತಾ ಇದ್ದ ಕಾಲ ಭಿಕ್ಷುಕನ ಹಾಗೆ, ನನ್ನ ಜೋಳಿಗೆಯನ್ನು ಭರ್ತಿ ಮಾಡಿ, ನನ್ನ ಸೇವೆಗೆ ದುಡ್ಡು ಬೇಕಾಗಿದೆ ಅಂತ. ಒಂದು ಊರಿಗೆ ಹೋದಾಗ ಅಲ್ಲೊಂದಷ್ಟು ಜನ ಗಾಂಧೀಜಿಯನ್ನು ನೋಡಬೇಕು ಅಂತ ತೀರಾ ಆತುರದಿಂದ ಇಬ್ಬರು ಹೆಣ್ಣು ಮಕ್ಕಳು, ಪುಟಾಣಿ ಮಕ್ಕಳು, 8 ವರ್ಷ 10 ವರ್ಷ, ಒಬ್ಬಳ ಹೆಸರು ಮಾಧುರಿ ಅಂತ, ಇನ್ನೊಬ್ಬಳ ಹೆಸರು ಪುಷ್ಪ ಅಂತ, ಹತ್ರ ಬರ್ತಾರೆ. ಅವರಿಗೆ ಗಾಂಧೀಜಿಯನ್ನು ನೋಡುವ ತವಕ, ಅವರನ್ನು ಮುಟ್ಟುವ ತವಕ. ಅವರಿಬ್ಬರು ಗಾಂಧಿಯ ಹತ್ರ ಬಂದು ಗಾಂಧೀಜಿಯನ್ನು ಮುಟ್ಟುವಾಗ ಗಾಂಧೀಜಿಯ ಚುರುಕು ಕಣ್ಣುಗಳಿಗೆ ಅವರ ಕೈಗಳಲ್ಲಿ ಇದ್ದ ಬಂಗಾರದ ಬಳೆ, ಅವರ ಕಿವಿಯಲ್ಲಿ ಇದ್ದ ಚಿನ್ನದ ಓಲೆ ಕಣ್ಣಿಗೆ ಬೀಳ್ತದೆ. ಕೇಳ್ತಾರೆ ಅವರು, ಮಗು ನೀನ್ ಚೆನ್ನಾಗಿದ್ದೀಯಾ, ಆದ್ರೆ ಈ ಬಳೆ ನಿಂಗೆ ಚೆನ್ನಾಗಿ ಕಾಣಿಸಲ್ಲ, ಈ ಓಲೆ ನಿಂಗೆ ಯಾಕೆ ಬೇಕು, ನೀನು ಸಹಜವಾಗಿಯೇ ನಿರಾಭರಣ ಸುಂದರಿ, ಇದು ನನಗೆ ಕೊಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ಆಚೀಚೆ ನೋಡ್ತಾಳೆ, ಇದೇನಪ್ಪ ಅವಸ್ಥೆ. ಮಗು ಅದಕ್ಕೆ ಆಸೆಯಿಂದ ಮಾಡಿಸ್ಕೊಂಡಿದ್ದು ಅದು. ಅಂತ ಹೇಳ್ತದೆ. ಗಾಂಧೀಜಿ ಮತ್ತೆ ಕೇಳ್ತಾರೆ, ನಾನು ಒಬ್ಬ ವ್ಯಾಪಾರಿ, ವೈಶ್ಯ ವಣಿಕ ಸಮುದಾಯಕ್ಕೆ ಸೇರಿದವನು, ನಾನು ನಿನ್ನನ್ನು ಹಾಗೆಲ್ಲ ಅಷ್ಟು ಸುಲಭದಲ್ಲಿ ಬಿಟ್ಬಿಡಲ್ಲ, ನಂಗೆ ಕೊಡ್ಲೇಬೇಕು. ನೀನು ಇದನ್ನು ಕೊಟ್ರೆ ನನ್ನ ಆಶ್ರಮದಲ್ಲಿ ಸತ್ಯಾಗ್ರಹಿಗಳಿಗೆ ಸಹಾಯ ಮಾಡೋದಕ್ಕೆ ನನಗೆ ಇದು ಉಪಯೋಗಕ್ಕೆ ಬರುತ್ತೆ, ಕೊಡ್ತೀಯಾ? ಬಡಬಗರಿಗೆ ಸಹಾಯ ಮಾಡಲಿಕ್ಕೆ ನನಗೆ ಅನುಕೂಲ ಆಗತ್ತೆ, ಕೊಡ್ತೀಯಾ? ಮಾಧುರಿ ಎನ್ನುವ ಆ ಹುಡುಗಿ ಅಮ್ಮನ ಮುಖವನ್ನು ನೋಡ್ತಾಳೆ. ಅಮ್ಮನ ಕಣ್ಣುಗಳಲ್ಲಿ ಒಪ್ಪಿಗೆಯ ಸಂದೇಶ ಇರುತ್ತೆ. ಕೊಡ್ತೀನಿ. ಗಾಂಧೀಜಿ ಒಂದು ಷರತ್ತು ವಿಧಿಸ್ತಾರೆ. ಮನಸ್ಸಿನಲ್ಲಿ ದುಃಖವನ್ನು ಇಟ್ಟುಕೊಂಡು ನನಗಿದನ್ನು ಕೊಡಬಾರ್ದು, ನಾನು ಇದನ್ನು ಸ್ವೀಕರಿಸಲ್ಲ, ಸಂತೋಷವಾಗಿ ನೆಮ್ಮದಿಯಿಂದ ಕೊಡೋದಾದ್ರೆ ಮಾತ್ರ ಅಂತ ಹೇಳ್ತಾರೆ. ಇಲ್ಲ, ನಾನು ಖುಷಿಯಾಗಿ ಕೊಡ್ತಾ ಇದ್ದೀನಿ, ನಿಮಗೆ ಉಪಯೋಗ ಆಗುತ್ತಲ್ಲ ಅಂತ ತಕ್ಷಣ ಕಿವಿಯ ಓಲೆ, ಕೈಯ ಬಳೆಗಳನ್ನು ತೆಗೆದು ಗಾಂಧೀಜಿಯ ಬೊಗಸೆಗೆ ಹಾಕ್ತಾರೆ. ಅದನ್ನು ನೋಡಿ ಪಕ್ಕದಲ್ಲಿದ್ದ ಪುಷ್ಪ, ಅವಳು ಕೂಡ ಅವಳಲ್ಲಿದ್ದಂತಹ ಆಭರಣಗಳನ್ನು ಗಾಂಧೀಜಿಯ ಮಡಿಲಿಗೆ ಹಾಕ್ತಾರೆ. ಆಮೇಲೆ ಗಾಂಧೀಜಿ ಅದನ್ನು ನೋಡಿ ಹೇಳ್ತಾರೆ, ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳ್ತಾರೆ ಅವರು, ಇಂತಹ ತ್ಯಾಗದಿಂದಲೂ ನಾವು ಸ್ವತಂತ್ರರಾಗದಿದ್ದರೆ ಹಿರಿಯರಾದ ನಾವು ಎಷ್ಟು ಪಾಪ ಮಾಡಿರಬೇಕು. ತಲೆತಲಾಂತರಗಳಿಂದ ನಾವು ಯಾವೆಲ್ಲ ಬಗೆಯ ಅನಿಷ್ಟ ಪದ್ಧತಿಗಳನ್ನು ಆಚರಿಸ್ತಾ ಎಂಥ ಪಾಪ ಮಾಡಿರಬೇಕು, ಈ ಮಕ್ಕಳ ತ್ಯಾಗಕ್ಕೂ ಬೆಲೆ ಇಲ್ಲವೇ ಅಂತ ಅವರು ಉದ್ಗರಿಸ್ತಾರೆ. ಇದು ಕೇವಲ ಇಬ್ಬರು ಹುಡುಗಿಯರ ಕಥೆಯನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ದಯವಿಟ್ಟು ನೀವು ಓದ್ಕೋಬೇಕು, ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಓದ್ಕೋಬೇಕು. ಇಂತಹ ನೂರಾರು ಕಥೆಗಳಿವೆ, ಸಾವಿರಾರು ಕಥೆಗಳಿವೆ, ಚರಿತ್ರೆಯ ಪುಟಗಳಲ್ಲಿ ಅವು ದಾಖಲಾಗಿವೆ. ಇದರಲ್ಲಿ ಒಂದೇ ಒಂದು ಕಟ್ಟು ಕಥೆ ಇಲ್ಲ, ಓದ್ಕೊಳ್ಬೇಕು. ಸುಭಾಷ್ ಚಂದ್ರ ಬೋಸ್ ಸಿಗ್ತಾರೆ, ಲಾಲಾ ಲಜಪತ್ ರಾಯ್ ಸಿಗ್ತಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲರಂತೂ ಅವಿರತ ದುಡಿದಂತಹ ಒಬ್ಬ ಮಹಾನ್ ನಾಯಕ. ಅವರು ಬೇರೆ ಬೇರೆ ರಾಜ್ಯಗಳು ಹರಿದು ಹಂಚು ಹೋಗಿದ್ದದನ್ನ ಮತ್ತೆ ಭಾರತ ದೇಶಕ್ಕೆ ಸೇರಿಸುವುದರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಹೀಗೆ ನೆನಪುಗಳ ಮೆರವಣಿಗೆ. ಸ್ವಾತಂತ್ರ್ಯ ಅಂದ ತಕ್ಷಣ
ಇನ್ನೊಂದು ಸಣ್ಣ ಘಟನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅದೊಂದು ಊರು 1947 ಸ್ವಾತಂತ್ರ್ಯ ಘೋಷಣೆ ಆಗೋದಕ್ಕೆ ಕೆಲವು ದಿನಗಳ ಮೊದಲ ದಿನಗಳವು. ಒಂದು ಊರಿನಿಂದ, ಒಂದು ಹಿಂದೂ ದೇವಾಲಯದಿಂದ ದೇವರ ವಿಗ್ರಹ ಮತ್ತು ಖಡ್ಗ ನಾಪತ್ತೆ. ಆ ಊರಿನಲ್ಲಿ ಹಿಂದೂ ಮುಸ್ಲಿಂ ವೈಷಮ್ಯ ವಿಪರೀತ ತಾರಕಕ್ಕೆ ಏರಿತ್ತು. ಹಿಂದೂಗಳಿಗೆ ಸಹಜವಾಗಿಯೇ ಸಿಟ್ಟು ಬಂತು. ಆಕ್ರಮಣಕ್ಕೆ ಸಿದ್ಧರಾಗ್ತಾರೆ. ಸುದ್ದಿ ಗಾಂಧೀಜಿಯವರಿಗೆ ಗೊತ್ತಾಗ್ತದೆ. ಅವರು ತನ್ನ ಅನುಯಾಯಿಯಾದ ಆಮ್ಟಸ್ ಸಲಾಂ ಎಂಬ ಒಬ್ಬಳು ಮುಸ್ಲಿಂ ಹೆಣ್ಣು ಮಗಳನ್ನ ಆ ಊರಿಗೆ ಕಳಿಸ್ತಾರೆ. ನೋಡಮ್ಮ, ಹೋಗಿ ಸ್ವಲ್ಪ ನೋಡು, ಆ ಊರಿನಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಾ. ಅವಳು ಗಾಂಧೀಜಿಯ ಗರಡಿಯಲ್ಲಿ ಸತ್ಯಾಗ್ರಹದಲ್ಲಿ ಪಳಗಿದವಳು. ಸಣ್ಣ ಹುಡುಗಿ, 21 ವರ್ಷ. ಗಾಂಧೀಜಿಯ ಮನೆ ಅಂದ್ರೆ ಅದು ಮನೆಯಲ್ಲ, ಅದು ಸತ್ಯಾಗ್ರಹದ ಪ್ರಯೋಗಶಾಲೆ. ಅವಳು ಆ ಊರಿಗೆ ಹೋಗ್ತಾಳೆ. ಆ ಊರಿನ ಮುಸ್ಲಿಂ ಲೀಡರ್ಸ್ ಅನ್ನ ಕರೆದು ಅವಳು ಹೇಳ್ತಾಳೆ, ನನಗೆ 1 ವಾರದ ಒಳಗಾಗಿ ಆ ವಿಗ್ರಹ ಮತ್ತು ಆ ಖಡ್ಗ ಬೇಕು. ಅಲ್ಲಿಯವರೆಗೆ ನಾನು ಊಟ ಮಾಡೋದಿಲ್ಲ, ಉಪವಾಸ ಕೂರ್ತೀನಿ. ಅದಕ್ಕೆ ಎರಡೂ ಕಡೆಗಳಿಂದ ಅಷ್ಟು ವಾದ ವಿವಾದಗಳು, ಪ್ರತಿಮಂಡನೆ ಎಲ್ಲ ನಡೀತದೆ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅದು ಹಾಗಾಯ್ತು ಹೀಗಾಯ್ತು. ಅವಳದೊಂದೇ ಮಾತು, ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ, ನನಗೆ ಒಟ್ಟಿನಲ್ಲಿ ಆ ವಿಗ್ರಹ ಬೇಕು ಮತ್ತೆ ಆ ಖಡ್ಗ ಬೇಕು, ತಂದ್ಕೊಡಿ. ತರುವವರೆಗೆ ನಾನಂತೂ ಊಟ ಮಾಡಲ್ಲ. ಕೊನೆಗೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. 3 ದಿನದ ಅಂತ್ಯಕ್ಕೆ ವಿಗ್ರಹ ಬಂತು. ಯಾರೋ ಗೊತ್ತಿಲ್ಲದ ಹಾಗೆ ಅವಳ ಮುಂದೆ ತಂದಿಟ್ಟು, ಅವಳು ಆಚೆ ಹೋಗಿದ್ದ ಸಮಯದಲ್ಲಿ ಅದನ್ನು ತಂದಿಟ್ಟು ಹೋಗ್ತಾರೆ. ಕೆಲವು ದಿನಗಳು ಕಳೆದ ಮೇಲೆ ಖಡ್ಗ ಬರೋದಿಲ್ಲ, ಬಟ್ ಖಡ್ಗವನ್ನ ಕದ್ದವ ಬಂದು ಅವಳಲ್ಲಿ ತಪ್ಪನ್ನು ಒಪ್ಪಿಕೊಳ್ತಾನೆ. ನಾನು ಅದನ್ನು ಮಾರಿದ್ದೀನಿ, ಅದು ನನ್ನಲ್ಲಿ ಈಗ ಇಲ್ಲ, ಆದರೆ ತಪ್ಪಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸು. ಮತ್ತು ಇನ್ನು ಮುಂದೆ ನಾವೆಲ್ಲರೂ ಇಲ್ಲಿ ಸೌಹಾರ್ದಯುತವಾಗಿ ಬಾಳ್ತೇವೆ ಎನ್ನುವ ಮಾತನ್ನು ನೀವು ನನಗೆ ಕೊಡಬೇಕು ಅಂತ ಕೇಳ್ತಾಳೆ ಅವಳು. ಹಾಗಾದ್ರೆ ನಾನು ಉಪವಾಸವನ್ನು ನಿಲ್ಲಿಸ್ತೇನೆ. ಸೊ ಆ ಊರಿನ ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಇರ್ತೇವೆ ಅಂತ ಅವಳಿಗೆ ಮಾತನ್ನು ಕೊಟ್ಟ ನಂತರ ಅವಳು ಉಪವಾಸವನ್ನು ನಿಲ್ಲಿಸ್ತಾಳೆ. ಇಂತಹ ಅನೇಕ ಮಾದರಿಗಳಿವೆ ನಮ್ಮಲ್ಲಿ. ಸಾಮರಸ್ಯ ಬೇಕು, ಸೌಹಾರ್ದ ಬೇಕು, ಶಾಂತಿ ಬೇಕು. ಆ ದಿನಗಳು ಮತ್ತೆ ಬರಲಿ ಅಂತ ಹಾರೈಸ್ತೇನೆ. ನಾವು ಈಗ ಇರುವ ಭಾರತ ಹೇಗಿದೆ ಅಂತ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಿಮಗೆ ನೆನಪಿಸಿ ನಾನು ವಿರಮಿಸ್ತೇನೆ. ತೇಜಸ್ವಿಯವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಮ್ಮ ಕಾರ್ಖಾನೆಗಳಿಂದ, ನಮ್ಮ ವಾಹನಗಳಿಂದ ಹೊರ ಬರುವಂತಹ ವಿಷ ಅನಿಲ ಇದೆಯಲ್ಲ, ಆ ವಿಷ ಅನಿಲಗಳನ್ನೆಲ್ಲ ಒಂದು ಪೈಪಲ್ಲಿ ಹಾಯಿಸಿದರೆ ಅದೊಂದು ಮಲಿನ ಹೊಗೆಯ ಗಂಗಾ ನದಿಯೇ ಆಗಬಹುದಲ್ಲ. ಪ್ರತಿ ಕ್ಷಣ ನಾವು ಮಲಿನ ಹೊಗೆಯ ಗಂಗಾ ನದಿಗಳನ್ನು ಸೃಷ್ಟಿಸ್ತಾ ಇದ್ದೇವೆ. ಇದೆಂಥ ದೇಶ, ಇದೆಂಥ ಅಭಿವೃದ್ಧಿ ಅಂತ ಪ್ರಶ್ನಿಸ್ತಾರೆ. ಸುಸ್ಥಿರ ಅಭಿವೃದ್ಧಿ, ಪರಿಸರ ಸ್ನೇಹಿ ಜೀವನ ಕ್ರಮ ನಾವು ಬಹುಶಃ ಆಲಿಂಗಿಸಿಕೊಳ್ಳದಿದ್ರೆ ಗುಡ್ಡ ಕುಸಿತ, ಪ್ರವಾಹ, ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ನಮ್ಮ ಭೂಮಿಯನ್ನ, ನಮ್ಮ ಪರಿಸರವನ್ನ, ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಸೌಹಾರ್ದವನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಹೊಣೆ ಏನು ಅನ್ನುವುದನ್ನು ನೆನಪಿಸ್ಕೊಳ್ತಾ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಬಾಳೋಣ. ದೇಶದಲ್ಲಿ ಒಬ್ಬ ಹೇಡಿ ಇರೋದು ನನಗಿಷ್ಟ ಇಲ್ಲ ಅಂತ ಗಾಂಧೀಜಿ ಹೇಳ್ತಾರೆ. ಅಂಜುಬುರುಕ ಹೇಡಿ. ನಾವು ಅಂಜುಬುರುಕರಾಗಬಾರ್ದು. ಈ ಜಗತ್ತನ್ನು ಕಾಪಾಡುವ ಶಾಂತಿಯ ಸೈನಿಕರಾಗಬೇಕು.
ಅಂತ ಹೇಳ್ತಾ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನನಗೆ ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಾಂಶುಪಾಲರಿಗೆ ಮತ್ತು ಎಲ್ಲರಿಗೂ ವಂದಿಸ್ತಾ ಮಾತುಗಳನ್ನು ಶಾಂತಚಿತ್ತರಾಗಿ ಆಲಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆ. ಅದರ ಹಿನ್ನೆಲೆ ಪೂರ್ವಾಪರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಸಮಗ್ರ ಮಾಹಿತಿಯನ್ನು ಶ್ರೀಯುತ ರಾಜೇಶ್ ಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯ ಭಾಗ ನಾವು ಇವತ್ತು ನಶಾಮುಕ್ತ ದಿನದ ಒಂದು ಅಭಿಯಾನವನ್ನು 5ನೇ ವರ್ಷದ ಅಭಿಯಾನ ನಮ್ಮ ಭಾರತ ಸರ್ಕಾರ ಹಮ್ಮಿಕೊಂಡಿರುವಂಥದ್ದು. ನಮ್ಗೆ ಗೊತ್ತು, ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಭಾರತದ ಸಂಪತ್ತು, ಮಾನವ ಸಂಪನ್ಮೂಲವೇ ಭಾಳ ದೊಡ್ಡ ಸಂಪತ್ತು. ಯಾವ ಸಂಪತ್ತು? ಯುವಶಕ್ತಿ ಭಾಳ ದೊಡ್ಡದು. ನಮಗೂ ಮತ್ತು ಚೈನಾದ ಪಾಪ್ಯುಲೇಷನ್ ನಮಗಿಂತ ಜಾಸ್ತಿ, ಯುವಶಕ್ತಿ ಜಾಸ್ತಿ. ಬಟ್ ಚೈನಾದಲ್ಲಿ ಅವರು ಬರ್ತ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರು, ಕುಟುಂಬ ಯೋಜನೆ ಜಾರಿಗೆ ತಂದರು, ಕಟ್ಟುನಿಟ್ಟಾಗಿ ತಂದರು. ಇಂಡಿಯಾದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ಬರಲಿಲ್ಲ. ಹಾಗಾಗಿ ಅವ್ರದ್ದು ಕಂಟ್ರೋಲ್ ಆಯಿತು, ಯುವಶಕ್ತಿ ಸಂಖ್ಯೆ ಕಮ್ಮಿ ಆಯಿತು, ಪರಿಪ್ರಮಾಣ ಕಮ್ಮಿ ಆಯಿತು, ನಮ್ಮದು ಹೆಚ್ಚಾಗಿ ಉಳಿತು. ಆದರೆ ಅವರಿಗೆ ನಮ್ಗೆ ಏನು ವ್ಯತ್ಯಾಸ ಅಂದರೆ ನಮ್ಮಲ್ಲಿ ನೈತಿಕ ಅಧಪತನ ಆಗ್ತಾ ಇದೆ. ಸ್ವಾತಂತ್ರ್ಯ ನಂತರದಲ್ಲಿ 2 ರೀತಿಯಲ್ಲಿ ಅಧಪತನ ಆಯಿತು. ನಾವು ಓದ್ತಿರುವ ಕಾಲದಲ್ಲಿ, ನಮಗಿಂತ ಹಿಂದಿನ ಅಜ್ಜಂದ್ರೆಲ್ಲ ಓದ್ತಿರುವ ಕಾಲದಲ್ಲಿ ಒಂದು ಮದ್ಯಪಾನದ ಒಂದು ದುಷ್ಪರಿಣಾಮದ ಬಗ್ಗೆ ಹೆಚ್ಚು ನಾವು ಮಾತಾಡ್ತಿದ್ವಿ, ವ್ಯಸನ ಬಗ್ಗೆ. ಮದ್ಯಪಾನ ಅದು ಆ ಕಾಲದಲ್ಲಿ, ಈಗಲೂ ಇದೆ. ಮದ್ಯಪಾನ ಅದರಿಂದ ಆಗುವಂಥ ದುಷ್ಪರಿಣಾಮ ಸಾಮಾನ್ಯ ಬಡ ಜನರಲ್ಲಿ ಅದು ಹೆಚ್ಚು ಕಾಣ್ತದೆ. ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭ ಆಗಬೇಕಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲಾ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು. ಕಾರ್ಯಕ್ರಮವಿದೆ. ನಿನ್ನೆ ನಮ್ಮ ಸಂಸ್ಥೆಯಲ್ಲಿ ನಡೆದಂತಹ ಆಟಿಡುಂಜೆ ಕೂಟ, ಈ ಕಾರ್ಯಕ್ರಮದಲ್ಲಿ ನಮ್ಮ ತರಗತಿವಾರು ಎಲ್ಲ ವಿದ್ಯಾರ್ಥಿಗಳು ಬಹಳ ಸಕ್ರಿಯವಾಗಿ ಈ ಕೂಟದಲ್ಲಿ ಭಾಗವಹಿಸಿ ಸಾಕಷ್ಟು ಸಂಭ್ರಮವನ್ನು ಅನುಭವಿಸಿದ್ದಾರೆ. ನಿನ್ನೆಯ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿಜೇತ ವಿದ್ಯಾರ್ಥಿಗಳಿಗೆ, ತರಗತಿಗಳಿಗೆ ಇವತ್ತು ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ಸೆಕೆಂಡ್ ಕಾಮರ್ಸ್ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಹಾಗಾಗಿ ಸೆಕೆಂಡ್ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿ ನಾಯಕರು ಬಂದು
ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಚಂದ್ರಶೇಖರ್ ಶೆಟ್ಟಿ ಸರ್ ತಾವು ಈ ಬಹುಮಾನಗಳನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸೆಕೆಂಡ್ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿ ನಾಯಕರು ಸೆಕೆಂಡ್ ಬಹುಮಾನ ಸೆಕೆಂಡ್ ಆರ್ಟ್ಸ್ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಈ ಬಹುಮಾನವನ್ನು ನಮ್ಮ ಸಂಸ್ಥೆಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಗೌರವಾನ್ವಿತ ಶ್ರೀಯುತ ಹಂಜಾ ಬಸ್ತಕೊಡಿ ಸರ್ ತಾವು ದಯಮಾಡಿ ಈ ಬಹುಮಾನಗಳನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ತೃತೀಯ ಬಹುಮಾನವನ್ನು ಫಸ್ಟ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹಾಗಾಗಿ ಫಸ್ಟ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿ ನಾಯಕರು ಈ ಬಹುಮಾನಗಳನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀಯುತ ಪ್ರಭಾಕರ್ ಶೆಟ್ಟಿ ಸರ್ ತಾವು ದಯಮಾಡಿ ಈ ಬಹುಮಾನಗಳನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಿನ್ನೆ ನಡೆದ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಪ್ರೌಢಶಾಲಾ ವಿಭಾಗದ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ನಿಮಿತ್ತ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರ ಬಹುಮಾನ ವಿಜೇತರು ಈ ರೀತಿಯಾಗಿದ್ದಾರೆ. ಈ ಬಹುಮಾನವನ್ನು ನಮ್ಮ SDMC ಸದಸ್ಯರು ಶ್ರೀಮತಿ ಪ್ರಮೀಳಾ ಇವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. 8ನೇ ತರಗತಿಯಲ್ಲಿ ಪ್ರಥಮ ಯಶ್ವಿನ್, ದ್ವಿತೀಯ ಶ್ರೀಹರಿ, ತೃತೀಯ ಸಮರ್ಥಿಯೇ, ತರಗತಿ ಪ್ರಥಮ ಅನ್ನಪೂರ್ಣ, ದ್ವಿತೀಯ ಭವಿಷ್, ತೃತೀಯ ಲಿಖಿತ್ ಮತ್ತು ಸೃಜನ್. ಹತ್ತನೇ ತರಗತಿ ಪ್ರಥಮ ಅನುಷಾ ವಾಲ್ಡರ್, ದ್ವಿತೀಯ ಕೀರ್ತನ, ತೃತೀಯ ಲಾವಣ್ಯ. ಬಹುಮಾನ ವಿಜೇತ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಬಹುಮಾನವನ್ನು ವಿತರಿಸಿದ SDMC ಸದಸ್ಯರಾದ ಪ್ರಮೀಳಾ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ದಿಕ್ಸೂಚಿ ಭಾಷಣವನ್ನು ನೀಡಿದಂಥ ನಮ್ಮ ಉಪನ್ಯಾಸಕರು ಶ್ರೀಯುತ ರಾಜೇಶ್ ತೋಲ್ಪಾಡಿ ಅವರಿಗೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಹಾಗೆ ನಮ್ಮ ಶಾಲೆಯ ಹೈಸ್ಕೂಲ್ ವಿಭಾಗದ ಅನುಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಹಾಗೂ SDMC ಸದಸ್ಯರಿಗೆ, ಹಾಗೆ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಹಾಗೂ ನಮ್ಮ ಶಿಕ್ಷಕ ವರ್ಗದವರಿಗೆ, ಹಾಗೆ ಇಲ್ಲಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಚೆಂದ ಕಾಣಿಸಲು ಬಂದಂಥ ಎರಡೂ ಸಂಸ್ಥೆಗಳ ವಿದ್ಯಾರ್ಥಿ ಸಮೂಹಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಗ್ರೂಪ್ ಸಾವಧಾನ್, ಕ್ಲಾಸ್ ಡಿಸ್ಪಸ್.